ಮಾರ್ನಿಂಗ್, ಆದಾ ಬರಸ್, ವಣಕ್ಕಂ, ನಮಸ್ಕಾರಮೋ. ಅರೆ ಏನಿವ್ನು ಯಾವುದಕ್ಕೂ ಉತ್ತರನೇ ಕೊಡ್ತಾ ಇಲ್ವಲ್ಲಪ್ಪ. ಅಣ್ಣ ಅವ್ರೆ ನಮಸ್ಕಾರ ಅಂತಂದೆ. ಅರೆ 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 ಯಾಕೆ ಸ್ವಾಮಿ ಹಾಗೆ ಮುಖ ನೋಡ್ತಿದ್ದೀರಾ? ಏನಾದ್ರೂ ತಪ್ಪು ಮಾಡಿದ್ನಾ? ಸೋಳ ಮಗನೇ, ಎಲ್ಲಾ ಭಾಷೆಯನ್ನು ಉಪಯೋಗಿಸಿ ಉತ್ತರ ಬರಲಿಲ್ಲ ಅಂದಾಗ ಕಡೆಯಲ್ಲಿ ನಮ್ಮ ಕಸ್ತೂರಿ ಕನ್ನಡದ ಭಾಷೆಯನ್ನು ಉಪಯೋಗಿಸಿ ಏನೂ ಗೊತ್ತಿಲ್ಲ ಎಂಪಿಗಳ ಹಾಗೆ ಏನಾದ್ರೂ ತಪ್ಪು ಮಾಡಿದೀನ ಅಂತ ಮೆತ್ತಗೆ ಒಂದು ಕ್ವಶನ್ ಆಗ್ತಿದೆಯಲ್ಲ ಸೋಳ ಮಗನೇ. ನಿಜ ಹೇಳಲೇ, ನೀ ಮಗನ್ಗೆ ಎಷ್ಟು ಮಿನಿಟ್ ಕೊಟ್ಟಿದ್ ಸೋಳ ಮಗ ನೀನು? ಹಾಗಲ್ರಿ, ತಮಿಗ್ ಕನ್ನಡ ಬರುತ್ತೋ ಇಲ್ವೋ ಅಂತ ಅನುಮಾನ ಬಂದು ಎಲ್ಲಾ ಭಾಷೆನೂ ಮೊದಲು ಬಳಸ್ದೆ ಅಷ್ಟೇ. ಓಡಿ ಮಗನೇ, ನಿನ್ಗೆ ಎಷ್ಟು ಗೊತ್ತಿರ್ಬೇಕು. ಕರ್ನಾಟಕದ ಪೊಲೀಸ್ ಡಿಪಾರ್ಟ್ಮೆಂಟ್ ನ ನೀನೇನು ಸೆಂಟ್ರಲ್ ಗವರ್ಮೆಂಟ್ ನ ಡಿಫೆನ್ಸ್ ಡಿಪಾರ್ಟ್ಮೆಂಟ್ ಅಂತ ತಿಳ್ಕೊಂಡೇನು? ಅನುಮಾನ ಅನ್ನೋದು ನಮ್ಮ ಡಿಪಾರ್ಟ್ಮೆಂಟ್ ನ ಟ್ರೇಡ್ ಮಾರ್ಕ್, ನಮ್ಗೆ ಅದರದ್ದೇ ಕ್ಯಾಪ್. ಅಂಥದ್ರಲ್ಲಿ ಅದನ್ನ ಬಳಸೋದಕ್ಕೆ ನೀನ್ ಯಾವನದೇ? ಬೇಷ್ ಬೇಷ್, ಇದು ಪ್ರಶ್ನೆ ಅಲ್ರಿ. ಕಾಕಿ ಬಟ್ಟೆಯ ನಿಮ್ಮ ಒಬ್ಬರದೇನಾ? ನನ್ನ ಮಗನೇ, ನನಗೆ ನೀನು ಈ ಪ್ರಶ್ನೆ ಹಾಕ್ಬಿಟ್ಯಾ? ಅದು ನಿನ್ ತಪ್ಪಲ್ಲ ಬಿಡು. ಪರಮ ಪವಿತ್ರವಾಗಿದ್ದ ಕಾಕಿನ ಕಸ ಗುಡಿಸೋರಿಂದ ಹಿಡಿದು ಗೇಟ್ ಕಾಯೋ ಜವಾನ್ನವರೆಗೂ ಸಿಕ್ಕೋ ಹಾಗೆ ಮಾಡಿ ಪೊಲೀಸ್ ಡಿಪಾರ್ಟ್ಮೆಂಟಿನ ಬಟ್ಟೆ ಯಾವುದು, ಕಸ ಹೊಡೆಯೋನ್ ಬಟ್ಟೆ ಯಾವುದು ಡಿಫ್ರೆನ್ಸ್ ಇಲ್ದಂಗ್ ಮಾಡಿದ್ರಲ್ಲೋ ಸೂಳೆ ಮಕ್ಕಳ. ಕ್ಷಮಿಸಿ ಸ್ವಾಮಿ, ಕಾಕಿ ಬಟ್ಟೆಗೆ ಬೆಲೆ ಇಲ್ದ ಹಾಗೆ ಮಾಡಿದವರು ಸರ್ಕಾರದವರಲ್ಲ, ನಮ್ಮವರು, ಅರ್ಥಾತ್ ನಮ್ ಡಿಪಾರ್ಟ್ಮೆಂಟಿನ ಜನ ಸ್ವಾಮಿ. ಸೊಡಿ ಮಗನೇ, ನಮ್ಮವರನ್ನ ಅನ್ನು. ಆದ್ರೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅನ್ನ ಏನಾದ್ರೂ ಹಂಗಿಸಿ ಮಾತಾಡಿದ್ರೆ ನನ್ನ ಮಗನೇ ನಿನ್ನ ಬೂಡ್ಸ್ ಕಾಲ್ನ ಜಾಡ್ಸ್ ಹೊತ್ತು ಬಿಡ್ತೀನಿ. ಅಯ್ಯೋ ರಾಮ, ನಿಮ್ಗೆ ಯಾಕ್ರಿ ಅಷ್ಟು ಕೋಪ? ನಾನು ನಿಮ್ ಹಾಗೆ ಕಾಕಿ ಬಟ್ಟೆ ಸರ್ದಾರ್ನೆ, ಆದ್ರೆ ನೀವು ಸ್ವಲ್ಪ ಸೀನಿಯರ್. ನಾನು ಈಗ ತಾನೇ ಟ್ರೈನಿಂಗ್ ಮುಗಿಸ್ ಬರ್ತಾ ಇರೋ ನವತರುಣ PC ಮುರಾರಿ. ಹೌದಾ? ಪಾಪ ಮೊದ್ಲೇ ಹೇಳೋದಿಲ್ವೇನಯ್ಯ, ಹಾಳಾದ್ದು ನಮ್ಮ ಪೊಲೀಸ್ ಭಾಷೆನ ಬಳಸ್ಬಿಟ್ನಲ್ಲಪ್ಪ ನಿನ್ ಮೇಲೆ. ಇರ್ಲಿ, ನೀನಿನ್ನು ಯಂಗಮನ್ನು ಏನೋ ತಿಳ್ಕೋಬೇಡ. ಆದ್ರೆ PC ನ ಲಾಸ್ಟ್ ಹಾಕೋ, ಆಗ ಮುರಾರಿ ಪೊಲೀಸ್ ಕಾನ್ಸ್ಟೇಬಲ್ ಅಂತ ಹೇಳಕ್ಕೆ ಅನುಕೂಲವಾಗುತ್ತೆ. ಅಣ್ಣ, ಅದು ನನ್ನ ಇನ್ಸಿಯಲ್ಲು. P ಅಂದ್ರೆ ಪೊಟ್ರೆಹಳ್ಳಿ, C ಅಂದ್ರೆ ನಮ್ಮ ತಂದೆ ಚಲಪತಿ ರಾಯರು ಅಂತ. ಅಂದ್ರೆ ಕ್ರಾಸ್ ಬೆಲ್ಟಿನ ಬ್ರಾಹ್ಮಣ, ಪೊಲೀಸ್ ಬೆಲ್ಟಿನ ಚಾಂಡಾಲ್ ಚಾಕ್ರಿ ಸೇರ್ಕೊಂಡಿದ್ದೀಯ. ಏನ್ ಮಾಡೋದ್ರಿ, BA ಮಾಡ್ದೆ, ಬೀದಿ ಗುಡ್ಸೋ ಕೆಲಸನೂ ಸಿಗ್ಲಿಲ್ವಲ್ಲ. ಅದ್ ಸರಿ, ಇಲ್ಲಿ ಬಂದು ಸಿಗಾಕಳಕ್ಕೆ ನೀನ್ ಅಲ್ಲಿ ಎಷ್ಟು ಬಿಚ್ಚಿದೀಯ? ಯಾವ್ದಕ್ಕೆ? ಪೊಲೀಸ್ ಬೆಲ್ಟ್ ನ ಪರ್ಮಿಟ್ ತಗೊಳ್ಳೋದಕ್ಕೆ. ಮತ್ತೆ ನಿಮ್ ಹತ್ರ ಸುಳ್ಳೇನು ಸರ್? ಇಂಟರ್ವ್ಯೂನಿಂದ ಹಿಡಿದು ಇಲ್ಲಿವರೆಗೂ 25,000 ಕೈ ಬಿಟ್ಟಿದೆ. ಆದ್ರೂ ಸಂಪಾದಿಸ್ತೀನಿ ಅನ್ನೋ ಧೈರ್ಯ ಇದೆ. ಬೆಪ್ಪ ತಕ್ಕಡಿ, ಸುಲಭವಾಗಿ ಸಂಪಾದನೆ ಮಾಡೋಕೆ ಇದೇನು ರೆವಿನ್ಯೂ ಡಿಪಾರ್ಟ್ಮೆಂಟ್? ರೆವಿನ್ಯೂ ಡಿಪಾರ್ಟ್ಮೆಂಟ್ ನ ಕ್ಲರ್ಕ್ ಪೋಸ್ಟ್ ಅದೇನ್ ಸರ್, ಅಲ್ಲಿ ಕೆಲಸ ಮಾಡಿದ್ರೆ ಅಷ್ಟು ಸುಲಭವಾಗಿ ಸಂಪಾದನೆ ಮಾಡೋಕೆ ಅವಕಾಶ ಇದೆಯೇ? ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಂದ್ರೆ ಆ ರಾಜ್ಯದ ಖಜಾನೆ ಡಿಪಾರ್ಟ್ಮೆಂಟ್ ಅಲ್ವೇನೋ? ಅಲ್ಲಿ ಜನಗಳು ಬೇಡ ಅಂದ್ರೂ ಸಹ ನಮ್ಮ ಸಾರ್ವಜನಿಕರು ಬಲವಂತವಾಗಿ ತುರ್ಕಿ ತುರ್ಕಿ ನಮ್ಮದು ಮಾಡಿಕೊಡು, ನಮ್ಮದು ಮಾಡಿಕೊಡು, ನಮ್ಮದು ಮಾಡಿಕೊಡು, ನಮ್ಮದು ಮಾಡಿಕೊಡು ಅಂತ ಅವನ ಒತ್ತಾಯ ಮಾಡಿಬಿಡ್ತಾರಪ್ಪ. ಅಲ್ಲ ಸರ್, ಮತ್ತೆ ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ ನಡೆಯೋಷ್ಟು ಲಂಚ ಇನ್ಯಾವ್ದ್ರಲ್ಲೂ ನಡೆಯೋಲ್ಲ ಅಂತಾರೆ ಜನ. ಜನಕ್ಕೆ ಬುದ್ಧಿ ಇಲ್ಲ. ನಿನ್ನ ಅಪಾಯಿಂಟ್ಮೆಂಟ್ ಆರ್ಡರ್, ಡ್ಯೂಟಿ ರಿಪೋರ್ಟ್, ಲೆಟರ್ ಇದ್ರ ತಾಯಿಲಿ ನೋಡ ಎಲ್ಲ ಇದೆ ಸರ್. ಸಬ್ ಇನ್ಸ್ಪೆಕ್ಟರ್ ಸಾಹೇಬ್ರು ಬರ್ಲಿ, ಬಂದ್ ಕೂಡ್ಲೆ ಹ್ಯಾಂಡ್ ಓವರ್ ಮಾಡಿ ಡ್ಯೂಟಿನ ಜಾಯ್ನ್ ಆಗ್ಬಿಡ್ತೀನಿ. ಸರಿನಾ ಸರ್? ಹಾಗಾದ್ರೆ ಅಲ್ಲಿವರೆಗೂ ಆಚೆ ಇರಪ್ಪ. ಅವರು ಬಂದ ಮೇಲೆ ಒಳಗ್ ಬರವಂತೆ. ಯಾಕೆ, ನನ್ ಮೇಲೆ ನಂಬಿಕೆ ಇಲ್ವೇ? ಡೌಟ್ ಬಂದ್ರೆ ಕಟ್ಕೊಂಡ್ ಹೆಣ್ತೀನಿ ನಂಬಲ್ಲ ಅಂತ ಸೋಳ ಮಗ ನಾನು. ಅಂಥದ್ರಲ್ಲಿ ನಿನ್ನನ್ನ ನಾನ್ ನಂಬಲ? ಏನ್ ಅನುಮಾನ ರೀ? ತಗೊಳ್ರಿ, ಆ ಫೈಲ್ ನಲ್ಲಿ ಎಲ್ಲ ಇದೆ, ನೋಡ್ತಾ ಇರಿ. ಕಾಫಿ ತರ ಕೇಳ್ಬರ್ತೀನಿ. ನಮ್ಮ ಕರಾಮ್ ನನ್ನ ಮಗನೇ, ಫೈಲ್ ನ ಕೈಲಿ ಇಟ್ಟಂಗ್ ಮಾಡಿ ಕಣ್ಣು ತಪ್ಪಿಸಿ ನನ್ನ ಲೈಫ್ ನ ಬಚಾ ಮಾಡ್ಕೊಳ್ಳೋ ಐಡಿಯಾ ನನ್ನ ಹತ್ರನೇ ಮಾಡ್ತಾ ಇದೀಯಲ್ಲ ನನ್ನ ಮಗನೇ ನೀನು. ನನ್ನನ್ನೇ ಎಂಜಲ್ ಕಾಪಿಗೆ ಆಸೆ ಪಡೋ ಕಾರ್ಪೊರೇಷನ್ ಡಿಪಾರ್ಟ್ಮೆಂಟ್ ಸೇರಿದವನು ಅಂತ ತಿಳ್ಕೊಂಡೆ ಅಲ್ಲ, ಇಲ್ಲ ಸರ್ಕಾರಿ ಆಫೀಸಿನ ಜವಾನ ಅಂತ ತಿಳ್ಕೊಂಡೆ ಅಲ್ಲ. ಹಾಗಲ್ಲ ಸರ್. ಬಚ್ಚ ಬಾಯ್ನ ತಲೆ ಆರ್ತೆ ನನ್ನ ಮಗನೇ. ಇನ್ನೊಂದು ಸಾರಿ ಏನಾದ್ರೂ ನಿನ್ನ ಬಾಯಿನ ಓಪನ್ ಮಾಡಿದ್ರೆ
ನಿನ್ನ ಬೋಂಡ ಬಾಯನ ಒದ್ದು ಒಳಗಾಕಿ ಪಿಡಿಗೆ ಹಾಕಿಬಿಡ್ತೀನಿ. ಹುಷಾರ್ ಅಲ್ಕ ನನ್ನ ಮಗನೇ. ಪರವಾಗಿಲ್ಲ, ಯಾರೋ ನಿಯತು ಅಂತ ಕಾಣಿಸುತ್ತೆ. ಆಯ್ತಾ ಸರ್ ನಿಮ್ಮ ಅನುಮಾನದ ಪರಿಹಾರ? ಅಷ್ಟು ಸಡನ್ ಆಗಿ ಅನುಮಾನ ಪರಿಹಾರ ಆಗೋ ಹಾಗಿದ್ರೆ ನಾನ್ ಯಾಕೆ ಈ ಡಿಪಾರ್ಟ್ಮೆಂಟ್ ನಲ್ಲಿ ಇರ್ಬೇಕಾಗಿತ್ತು ಹೇಳರೆ? ಆದ್ರೂ ಇರ್ಲಿ ಅಂತ ಇವತ್ತಿಂದ ಸರ್ಕಲ್ ಇನ್ಸ್ಪೆಕ್ಟರ್ ಮನೇಲಿ ನೈಟ್ ಡ್ಯೂಟಿ ಹಾಕ್ತಾ ಇದ್ದೀನಿ ನಿನಗೆ. ಒಂದು ವಾರ ನಿಯತ್ತಾಗಿ ಕೆಲಸ ಮಾಡು. ಮನೆ ಹೆಂಗಸ್ರ ಹತ್ರ ಗಾಂಚಾಳಿ ಮಾಡ್ಬೇಡ. ಅವ್ರು ಏನೇ ಹೇಳಿ ಆಗ್ಲಿ ಅಕ್ಕ ಅವ್ರೆ, ಅವ್ರು ಏನೇ ಹೇಳಿ ಆಗ್ಲಿ ಅಮ್ಮ ಅವ್ರೆ, ಅದು ಮಾಡಿದೇನೋ ಮಾಡ್ದೆ, ಇದನ್ನ ಮಾಡಿದೇನೋ ಮಾಡ್ದೆ, ಮಾಡ್ದೆ 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 ಅಂತಿರು. ಮಾಡಲ್ಲ ಅಂತ ಹೇಳಕ್ ಹೋಗ್ಬೇಡ. ಮಾಡಲ್ಲ ಅಂದ್ರೆ ನಿನ್ ಗೆಟ್ ಔಟ್ ಮಾಡಿಬಿಡ್ತಾರೆ. ಏನು ಹೇಳಿ ಮಾಡ್ತೀನಿ 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 ಅಂತ ಅವ್ರು ಸುಸ್ತಾಗೋಂಗ್ ಮಾಡಿಬಿಡು. ನೋಡಲೆ, ಮೊದಲು ಮನೆ ಹೆಂಗಸ್ರ ಹತ್ರ ಒಳ್ಳೆ ಹೆಸರು ಸಂಪಾದನೆ ಮಾಡ್ಬೇಕು. ಆಮೇಲೆ ನೋಡು ಸಾಹೇಬ್ರು ಯಾವ ಡ್ಯೂಟಿಗೆ ಹಾಕೋದು ಅಂತ ಅಮ್ಮ ಅವ್ರ ಮಾತು ಕೇಳ್ಕೊಂಡು ನಿನ್ನ ಬಗ್ಗೆ ತೀರ್ಮಾನ ಮಾಡ್ತಾರೆ. ಏನು ಏನ್ ಸಾರ್ ಎತ್ಕೋತಾನೆ ಜವಾನನ್ ಹಾಗೆ ಮನೆ ಡ್ಯೂಟಿಗೆ ಹಾಕ್ತಾ ಇದ್ದೀರಿ? ಅದು ಹೆಂಗಸ್ರ ಹತ್ರ ಬೇರೆ ಒಳ್ಳೆ ಹೆಸರು ತಗೋಂತ ಆರ್ಡರ್ ಬೇರೆ ಮಾಡ್ತಾ ಇದ್ದೀರಿ. ನನ್ನ ಸ್ವಂತ ಅನುಭವ ಅಲ್ವೇನೋ ನನ್ನ ಮಗನೇ. ನಾನು ಈ ಮಟ್ಟಕ್ಕೆ ಬರಬೇಕಾದ್ರೆ ಎಷ್ಟು ಜನ ಸಾಹೇಬ್ರ ಹೆಂಡ್ರ ಸೀರೆ ಹೋಗ್ದಿದ್ದೀನಿ ಗೊತ್ತಾ? ಎಷ್ಟು ಜನರ ರೌಕ್ಯ ಹೋಗ್ದಿದ್ದೀನಿ ಗೊತ್ತಾ? ಎಷ್ಟು ಮನೆ ಕಸ ಬಳ್ದಿದ್ದೀನಿ ಗೊತ್ತೇನೋ ನನ್ನ ಮಗನೇ. ಅದಕ್ಕೆ ಹೇಳ್ತಾ ಇರೋದು ನಿನ್ಗೂ ಈ ಅನುಭವ ಆಗಲಿ ಅಂತ. ದಡ್ಡ ನನ್ನ ಮಗನೇ, 10 ವರ್ಷ ದೊಡ್ಡ ಸಾಹೇಬರ ಮನೆ ಡ್ಯೂಟಿ ಮಾಡಿದವನಿಗೆ ಈ ವರ್ಷ ಪರ್ಮನೆಂಟ್ ಮಾಡಿ ಮೊದಲನೇ ಇನ್ಕ್ರಿಮೆಂಟ್ ಕರುಣಿಸ್ತಾ ಇದ್ದಾರೆ. ಅಂದ್ಮೇಲೆ ಜುಜುಬಿ ಇವತ್ತು ಅದ್ರಲ್ಲೂ ಇನ್ನು ಅರ್ಧ ಗಂಟೆನೂ ಆಗಿಲ್ಲ ನನ್ನ ಮಗನೇ ನೀನ್ ಜಾಯನ್ ಆಗ್ತಿರೋದು ಡ್ಯೂಟಿಗೆ. ಜೂನಿಯರ್ ನನ್ನ ಮಗನೇ, ನೀನಾಗ್ಲೇ ಕ್ವಶನ್ ಆಗ್ತಾ ಇದೀಯಾ? ಎಷ್ಟೊಲೆ ದಿಮಾಕು ನಿನಗೆ? ಹಾಗಲ್ಲ ಸರ್, ಕಾಕಿ ಬಟ್ಟೆ ಹಾಕೊಂಡು ಕರ್ತವ್ಯನ ಸರಿಯಾಗಿ ಮಾಡ್ತೀನಿ ಅಂತ ವಾಗ್ದಾನ ಮಾಡಿ ಸರ್ಕಾರ ಸಂಬಳ ತಗೊಳ್ಳುವಾಗ ಸಲಾಂ ಹೊಡ್ಕೊಂಡು ಆಫೀಸರ್ ಮನೆ ಕಸಾನೆ ಹಾಕಿ ಗುಡಿಸ್ಬೇಕು ಅಂತ ಸರ್. ಬೇಕು ನನ್ನ ಮಗನೇ. ಆಗೇನ್ ಕಾಲದಲ್ಲಿ ಬ್ರಿಟಿಷರು ಬೂಡ್ಸ್ ನೆಕ್ತಾ ಇದ್ವಿ ನಾವು ಮುಂದುವರಿಬೇಕಾದ್ರೆ. ಅಂದಾಗ ಈಗ ನಮ್ಮ ಸಾಹೇಬ್ರು, ಅದು ನಮ್ಮ ದೇಶ ಸಾಹೇಬ್ರಿಗೆ ನಾವು ಬೂಡ್ಸ್ ನೆಕ್ಕಿದ್ರೆ, ಅವ್ರ ಮನೆ ಕಸ ಹೊಡೆದ್ರೆ, ಅವ್ರ ಹೆಂಡ್ರು ಸೀರೆ ಹೋಗಿದ್ರೆ ಅವಮಾರ್ಯಾದೇನೇನೋ? ಅವ್ರ ಹೆಂಡ್ರನ್ನ ನಮ್ಮ ಅಕ್ಕ ಅಂತ ತಿಳ್ಕೋಬೇಕು, ಅವ್ರ ಹೆಂಡ್ರನ್ನ ನಮ್ಮ ತಾಯಿ ಅಂತ ತಿಳ್ಕೋಬೇಕು, ಅವ್ರ ಹೆಂಡ್ರನ್ನ ನಮ್ಮ ತಂಗಿ ಅಂತ ತಿಳ್ಕೋಬೇಕು, ಅವ್ರ ಹೆಂಡತಿನ ನಮ್ಮ ಹೆಂಡತಿ ಆ ತರ ತಿಳ್ಕೋಬಾರ್ದು. ಆ ತರ ತಿಳ್ಕೊಂಡ್ರೆ ಮೆಟ್ ನೋಡ್ತಾ ಗ್ಯಾರಂಟಿ. ನಿಯತ್ತ ಕೆಲಸ ಮಾಡು, ಮುಂದುವರಿ. ಸರಿ ಸರ್, ಅನುಭವಸ್ಥರು ಅದೇನೇನ್ ಮಾಡ್ಬೇಕು ಅಂತ ನೀವೇ ಹೇಳ್ಬಿಡಿ, ಹಾಗೆ ಮಾಡ್ತೀನಿ. ಸರಿ ತಾನೆ? ಆಗ ಬಾ ನನ್ನ ಮಗನೇ, ಆಗ ಬಾರೋ, ಮೇನ್ ರೋಡಿಗೆ ಬಾರೋ. ಏನ್ ಸಿಗದಿದ್ರು ಕಡೆಗೆ ಒಂದು ಆಟೋ ರಿಕ್ಷಾದಾರ ಸಿಗತ್ತೆ ಮೇನ್ ರೋಡ್ ಅಲ್ಲಿ. ಅದಿರ್ಲಿ, ಪೊಲೀಸ್ ಭಾಷೆ ಕಲ್ತಿದೆಯೇನೋ? ಪೊಲೀಸ್ ಭಾಷೆ ಅಂದ್ರೆ ಅದ್ಯಾವುದು ಸರ್? ಮಗುವಿಗೆ ಮೊದಲು ಅಕ್ಷರಾಭ್ಯಾಸ ಮಾಡಿಸೋದಕ್ಕೂ ಮೊದಲು ಓಂಕಾರ ಕಲಿಸ್ತಾರಲ್ಲ, ಹಾಗೆ ಈ ಡಿಪಾರ್ಟ್ಮೆಂಟ್ಗೆ ಡ್ಯೂಟಿ ತಗೊಳ್ಳೋದಕ್ಕೂ ಮುಂಚೆ ಇದನ್ನೆಲ್ಲ ನಾವು ಕಲಿಸ್ತೀವಿ. ಯಾವುದಂದ್ರೆ ಸೋಳ ಮಗನೇ, ಬೋಳೆ ಮಗನೇ, ಹಲ್ಕ ನನ್ನ ಮಗನೇ, ಮಿಂಡ್ರಿ ಹುಟ್ಟಿ ಸೋಳ ಮಗನೇ, 7 ಮಿಂಡ್ರಿ ಹುಟ್ಟಿ ನನ್ನ ಮಗನೇ, ಲೇ ನಿನ್ನ ಅಕ್ಕನ್. ಇದು ನಮ್ಮ ನಾಲಿಗೆ ಮೇಲೆ ನಲಿದಾಡಬೇಕಾದ ಶ್ರೀಕಾರ. ಇನ್ನು ನಿಮ್ಮವನ್, ನಿನ್ನ ಅಕ್ಕನ್, ನಿನ್ನ ಅಜ್ಜನ್, ನಿನ್ ಹೆಂಡ್ರನ್ ಅಂತ ಬೈಯೋದು ಓಂಕಾರದ ಝೇಂಕಾರ ಅಲ್ಲ ಸರ್. ನಮ್ಮ ಇಲಾಖೆನಲ್ಲಿ ಓದಿದ ವಿದ್ಯಾವಂತರಿದ್ದು ಈ ರೀತಿ ಕೆಟ್ಟ ಮಾತನ್ನೆಲ್ಲ ಯಾಕಾದ್ರೂ ಉಪಯೋಗಿಸ್ಬೇಕು ಸರ್? ಅದನ್ನು ಉಪಯೋಗಿಸ್ತಾ ಇದ್ರೆ ರಿವರ್ಸ್ ಆಗತ್ತೋ ಸೊಳೆ ಮಗನೇ. ನಿನ್ಗೇನ್ ಗೊತ್ತು? ಈಗ ಒಬ್ಬ ಸರಗಳ್ಳ ಸಿಗ್ತಾನೆ, ಅವನು ಸ್ಟೇಷನ್ಗೆ ಕರ್ಕೊಂಡೋಗಿ, ಏನಪ್ಪ ನಿನ್ನ ಹೆಸರು? ವೆಂಕಟಪ್ಪ. ವೆಂಕಟಪ್ಪ, ಯಾಕಪ್ಪ ನಿನ್ ಸರಾಕತ್ತೆ? ಪಾಪ ಬಡ ಹುಡುಗಿದ್ದು ಹಾಗೆಲ್ಲ ಕದಿಬಾರ್ದಾಗಿತ್ತು ಕಣಯ್ಯ ಅಂದ್ರೆ. ನೀನೇನ್ ಹೇಳ್ತೀಯ ಸೊಳೆ ಮಗನೇ? ನನಗೆ ನಾಷ್ಟ ಕಾಸಿರಲ್ಲ, ಕಿತ್ಕೊಂಡೋದೆ ಶರಣ ಅಂತಾನೆ. ಅದು ರಿವರ್ಸ್ ಆಗ್ಬಿಡುತ್ತೆ. ದರೋಡೆ ಮಾಡಿದಾರ, ಏನಪ್ಪ ಮೊನ್ನೆ ಊರ್ ಹೊರಗಡೆ ಕೆಂಗೇರಿ ಗೇಟ್ನ ಹಳೆ ಮನೆ ಹತ್ರ ದರೋಡೆ ಮಾಡಿದಂತೆ. ಪಾಪ ಬಡವರು, ದೊಡ್ಡ ದೊಡ್ಡವ್ರ ಮನೆ ಸದಾಶಿವನಗರ, ಜಯನಗರ ಇಂಥದೆಲ್ಲ ಬಿಟ್ಬಿಟ್ಟು ನೀನು ಹೋಗಿ ಹೋಗಿ ಆ ಬಡವರ ಮನೆ ಬಾಗಿಲು ತಟ್ಟಿ ಅದೆಲ್ಲ ಕಳ್ತನ ಮಾಡ್ಕೊಂಡ್ ಬಂದಿದ್ಯಲ್ಲ, ಒಳ್ಳೇದ? ಪಾಪ ಮುದುಕನ್ಗೆ ಒದ್ ಬಂದಿದ್ಯಲ್ಲ, ಹೀಗೆಲ್ಲ ಮಾಡ್ಬಹುದೇನಯ್ಯ ಅಂತ ಒಳ್ಳೆ ಮಾತಲ್ಲಿ ಕೇಳು. ನಿಮ್ಮ ಅವನ್ ಸೋಳೆ ಮಗನೇ, ಇನ್ನ ಕೋಳಿರ್ಲ, ಕೆಲಸ ಸಿಕ್ಕಿರ್ಲ, ನಾನು ಡಬಲ್ ಗ್ರಾಜುಯೇಟು ಅಂತೇಳಿ ಜಾಡ್ಸಿ ಎದ್ ಗೊತ್ತು ಬಿಡ್ತಾನೆ. ಅದಕ್ಕೋಸ್ಕರ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಬಂದು ಕೂಡ್ಲೆ ಸೋಳೆ ಮಗನೇ ನಿಮ್ಮವ್ವನ್ ಅಂತ ಜಾಡ್ಸಿ ಒಂದು ವತ ಹೋದ್ರೆ ಲಾಕ್ ಆಗಿರೋ ಲಾಕಪ್ ಓಪನ್ ಆಗಿ ನನ್ನ ಮಗ ಅಲ್ಲಿ ಗಾಡಿ ಸೇರ್ಕೊಂಡ್ಬಿಡ್ಬೇಕು. ಆ ನಮ್ಮನೆ ವತ ಬದ್ದು ಬಿಡ್ಬೇಕು. ಇಲ್ಲೇ ನಮಗೆ ರಿವರ್ಸ್ ಆಗಿಬಿಡುತ್ತೆ. ಅದ್ ಸರಿ ಸರ್, ಅಕಸ್ಮಾತ್ ನೀವು ಬಂದ್ಸಿರೋ ಖೈದಿ
ಮಿನಿಸ್ಟ್ರು ಮಗ ಆಗಿದ್ರೆ ಏನ್ ಮಾಡ್ತಿದ್ರಿ? ಯಾವನಾದ್ರೂ ನಮಗೇನಪ್ಪ, ಪೊಲೀಸ್ ಸ್ಟೇಷನ್ ಒಳಗೆ ಬಂದ್ಮೇಲೆ ಮುಗಿದೋಯ್ತು. ನಮ್ಮ ಅಂಡರ್ ಸೆಕ್ರೆಟರಿ ಅವನು ಬಂದವನು ಯಾವನಾರಾಗ್ಲಿ ಜಾರಿಸಿ ಒತ್ತು ಬಿಡುದು. ಆಮೇಲೆ ಮಿನಿಸ್ಟ್ರಿಂದ ಫೋನ್ ಬರುತ್ತೆ, ನಮ್ಮ ಮಗ ರೀ ಯಾಕ್ರಿ ಒದ್ರಿ ಅಂತ. ನನಗೆ ಗೊತ್ತಾಗ್ಲಿಲ್ಲ ಸರ್, ಮಿನಿಸ್ಟರ್ ಮಗ ಅಂತ ಬೋರ್ಡ್ ಹಾಕೊಂಡಿದ್ರೆ ದೇವರಾಣೆ ನಾವು ಅವನ ಹತ್ರ ಹೋಗ್ತಿರ್ಲಿಲ್ಲ. ಏನೋ ಸಾದಾ ಪ್ಯಾಂಟ್ ಶರ್ಟ್ ಹಾಕೊಂಡಿದ್ದ, ಕೋಟ್ಯಾಂತರ ಜನರಲ್ಲಿ ಅವನು ಒಬ್ಬ ಅಂತ ಜಾಡಿಸಿ ಒದ್ಬಿಟ್ವಿ. ಈಗ ಗೊತ್ತಾಯ್ತಲ್ಲ ಸರ್, ದಯವಿಟ್ಟು ನಮ್ಗೆ ಕ್ಷಮಿಸ್ಬೇಕು, ವರ್ಗಾವರ್ಗೆ ಮಾಡಿಸ್ಬೇಡಿ. ಒಂದೊಂದು ಫೋಟೋ ಕಳಿಸಿಬಿಡಿ, ನಾವು ಅದೊಂದು ದೊಡ್ಡದು ಮಾಡಿ ತೂಗ ಹಾಕಿರ್ತೀವಿ. ಯಾರು ಬಂದಾಗ ಅದನ್ನೊಂದ್ಸರಿ ನೋಡೋದು, ಅದನ್ನೊಂದ್ಸರಿ ನೋಡೋದು, ಹೋಲಿಕೆ ಇಲ್ದರೆ ವಾಪಸ್ ಕಳಿಸ್ಬಿಡೋದು. ಅಲ್ಲ ಸರ್, ಅವ್ರೇನೋ ಫೋಟೋ ಕಳಿಸ್ಬಿಡ್ತಾರೆ, ನೀವು ಅದನ್ನ ಕಳ್ಳರ ಲಿಸ್ಟಿಗೆ ಸೇರಿಸ್ಬಿಡ್ತೀರಾ. ಆಗ ಅವ್ರ ಮರ್ಯಾದೆ ಗತಿ ಏನು ಸರ್? ಹೌದು, ಮನುಷ್ಯನಿಗೆ ಮರ್ಯಾದೆ ಅನ್ನೋ ದೊಡ್ಡದು. ಇವೇನೋ ಬಡ್ಡೆತವ ಅಲ್ಲಿ ಇಲ್ಲಿ ದಾರಿ ತಪ್ಪಿಡ್ತೇವೆ. ಅವರಪ್ಪ ನಿಯತ್ತಿನ ಮಂತ್ರಿ ಆಗಿದ್ರೆ ಅವನ ಮರ್ಯಾದೆನ ಉಳಿಸ್ಬೇಕು. ಅದಕ್ಕೆ ಹಿಂಗ್ ಮಾಡಿ ಬಿಡೋದು. ನಾವು ಪಾಸ್ಪೋರ್ಟಿನ ಸೈಜಿನ ಫೋಟೋ ತರಿಸ್ಕೊಂಡ್ಬಿಟ್ಟು ನಮ್ಮ ಪಾಕೆಟ್ನಾಗ ಇಟ್ಕೊಂಡ್ಬಿಡೋದು. ಇಟ್ಕೊಂಡ್ಬಿಟ್ಟಾಗ ಯಾವನ್ನಾರು ಅರೆಸ್ಟ್ ಮಾಡಿದಾಗ ಒಂದ್ಸಾರಿ ಪಾಕೆಟ್ ತೆಗೆದು ನೋಡೋದು, ಒಂದ್ಸಾರಿ ಅವನ್ ಫೇಸ್ ಕಟ್ ನೋಡೋದು. ಒಟ್ಟು ತೆಗೆಯೋದು ನೋಡೋದು, ತೆಗೆಯೋದು ನೋಡೋದು, ತೆಗೆದು ನೋಡ್ಕೊಳ್ಳೋದೇ ಒಂದು ಡಿಪಾರ್ಟ್ಮೆಂಟ್ ಓಪನ್ ಮಾಡಿಬಿಡ್ಬೇಕಾಗತ್ ನಾವು. ಆಯ್ತು ಸರ್, ಆಯ್ತು. ಸಂಜೆ ಸೀದಾ ಇಲ್ಲಿಗೆ ಬರ್ಬೇಕಾ ಇಲ್ಲ ದೊಡ್ಡ ಸಾಹೇಬ್ರ ಮನೆಗೆ ಹೋಗ್ಬೇಕಾ? ಬೇಡ ಬೇಡ, ನೀನ್ ಎರಡೂ ಕಡೆಗೆ ಹೋಗ್ಬೇಡ. ಒಂದ್ ಕೆಲಸ ಮಾಡು, ಸೀದಾ ಯಾವ್ದಾದ್ರು ಸೂಳೆ ಮನೆಗೆ ಹೋಗಿಬಿಡು. ಸಂಬಳ ಸರ್ಕಾರ ಕೊಡುತ್ತೆ, ಸಂತೋಷ ಸೂಳೆ ಕೊಡ್ತಾಳೆ. ಸೂಳೆ ಮಗನೇ, ಏನ್ ಮಾತು ಬಿಡಿ ಸರ್. ಮತ್ತೇನ ನೀ ಕೇಳುದು? ರಾತ್ರಿ ರಾಮಾಯಣ ನೋಡ್ಬಿಟ್ಟು ಸೀತೆಗೂ ರಾಮಂಗೂ ಏನು ಅಂತ ಕೇಳ್ದಂಗಾಯ್ತು. ಸಾರಿ ಸಾರಿ ಹೇಳ್ತಾ ಇದ್ದೀನಿ, ದೊಡ್ಡ ಸಾಹೇಬರ ಮನೆಯಲ್ಲಿ ಡ್ಯೂಟಿ ಅಂಥದ್ರಲ್ಲಿ ನನಗೆ ಡೌಟ್ ಕ್ರಿಯೇಟ್ ಮಾಡ್ತಾ ಇದೀಯಾ ನನ್ನ ಮಗನೇ? ಹೋಗು, ದೊಡ್ಡ ಸಾಹೇಬರ ಮನೆ ಡ್ಯೂಟಿ ಮಾಡು. ಬೇಕು ಬಾ, ತಗ, ಇದವ್ರ ಮನೆ ಅಡ್ರೆಸ್. ಅಮ್ಮ ಅವರು ಹೆಚ್ಚು ಕಡಿಮೆ ಜಯಲಲಿತಾ ಇದ್ದ ಹಾಗೆ, ಫೇಸ್ ಕಟ್ ನಲ್ಲಿ, ಪರ್ಸನಾಲಿಟಿಲಿ, ಕಲರ್ ನಲ್ಲಿ ಎಲ್ಲ ಹಂಗೆ ಇದ್ದಾರೆ. ಸ್ವಲ್ಪ ಜಂಬ ಜಾಸ್ತಿ, ಯಾಕೆಂದ್ರೆ ನಾನು ಜಯಲಲಿತಾ ಇದ್ದಂಗಿದ್ದೀನಲ್ಲ ಅಂತ. ಅವ್ರು ಜಯಲಲಿತಾ ಅಂತೂ ಅಲ್ಲ ಬಿಡು, ಏನೋ ಲಲಿತಮ್ಮ ಅಂತ ಅವ್ರ ಹೆಸರು, ಇರ್ಲಿ ಬಿಡು. ಜೊತೆಗೆ ಸ್ಟ್ರಿಕ್ಟ್ ಬೇರೆ ಅಂತವ್ರ ಹತ್ರ ಚಿಲ್ಲರೆ ವ್ಯವಹಾರ ಮಾಡಿ ದೊಡ್ಡ ಡ್ಯೂಟಿಗೆ ಹೋಗೋದು ತಪ್ಪಿಸ್ಕೋಬೇಡ. ಚಿಲ್ಲರೆ ಆಗಬೇಡ ಅಲ್ಲಿ. ಅಂದ್ರೆ ಅವ್ರ ಮನೆಯಲ್ಲಿ ಅಂಗಡಿ ಸಾಮಾನು ತರೋದು ನನ್ ಡ್ಯೂಟಿನೇನಾ ಸರ್? ಅಮ್ಮ ಅವ್ರಿಗೆ ಅಂಗಡಿ ಸಾಮಾನುಗಳಿಂದ ಹಿಡ್ಕೊಂಡು ಅಡಿಗೆ ತರಕಾರಿ ತರೋವರೆಗೂ ಕೆಲಸ ಮಾಡ್ಕೊಡ್ಬೇಕು. ಮಗಳಿಗೆ ಮೇಕಪ್ ಸಾಮಾನುಗಳಿಂದ ಮೈ ಮೇಲೆ ಹಾಕೋ ಮಿಡಿಯವರೆಗೂ ತಂದ್ಕೊಡ್ಬೇಕು. ಸಾಹೇಬರಿಗೆ ಬೇಕಾದ ಶೇವಿಂಗ್ ಬ್ಲೇಡು, ಸಿಗರೇಟು, ಸಾಯಂಕಾಲದ ಸೇವಾರ್ಥಕ್ಕೆ ಯಾವ ಬ್ರ್ಯಾಂಡು ಅನ್ನೋದನ್ನ ಅವರು ಸಿಟ್ಟು ಶಾಂತಿ ಆಧಾರದ ಮೇಲೆ ಕಂಡಿಡ್ಕೊಂಡು, ಸಿಟ್ಟು ಜಾಸ್ತಿ ಆಗಿದ್ರೆ ಕೋಲ್ಡ್ ಬೀರು, ಸಾಹೇಬರು ಕೋಲ್ಡ್ ಆಗಿದ್ರೆ ರಾಯಲ್ ಚಾಲೆಂಜು, ಮಿಕ್ಸಿಂಗಿಗೆ ಸೋಡಾ, ಅದನ್ನೆಲ್ಲ ತಂದು ಕೊಟ್ಟು ಡ್ಯೂಟಿನ ಮಾಡ್ತಾ ಹೋಗ್ಬೇಕು. ಅಲ್ಲ ಸರ್, ಇದನ್ನೆಲ್ಲ ನಮ್ಮ ಟ್ರೈನಿಂಗ್ ಪೀರಿಯಡ್ ನಲ್ಲಿ ಹೇಳ್ಕೊಟ್ಟೆ ಇಲ್ವಲ್ಲ? ಇದನ್ನೆಲ್ಲ ಸರ್ವಿಸ್ ಮಾಡ್ತಾ ಮಾಡ್ತಾ ಕಲಿಬೇಕಾದ ಸಂಗತಿ ಕಣೋ. ಯಾವುದನ್ನೇ ಆಗ್ಲಿ ಮಾಡ್ತಾ 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 ಅನುಭವ ಆಗುತ್ತೆ ಕಣೋ ಮುಂಡೆ ಮಗನೇ. ಅದು ಸರಿ, ನೀನೇನು ಸಿಂಗಲ್ಲೋ ಡಬ್ಬಲ್ಲೋ? ಸದ್ಯಕ್ಕೆ ಸಿಂಗಲ್ಲೇ ಸರ್. ಹಾಗಾದ್ರೆ ಸಿಕ್ಕೋ ಸಿಂಗಲ್ ಸಂಬಳಕ್ಕೆ ಡಬಲ್ ಡ್ಯೂಟಿ ಮಾಡಿ ಸಾಯಿ. ಅದ್ಯಾಕೆ ಸರ್ ಸಿಂಗಲ್ ಸಂಬಳ ಡಬಲ್ ಡ್ಯೂಟಿ? ನಿಜ ಹೇಳಿದ ತಪ್ಪಿಗೆ ಅಯ್ಯೋಯ್ಯೋ, ನಿಜ ಹೇಳೋದು ತಪ್ಪೆ. ನಮ್ಮ ಡಿಪಾರ್ಟ್ಮೆಂಟ್ಗೂ ನಿಜಕ್ಕೂ ಹಾಗೆ ಬರಲ್ಲ ಕಣೋ. ಎಣ್ಣೆ ಸೀಗೆಕಾಯಿ ಹಾವು ಮುಂಗ್ಸಿ ಇದ್ದಾಗೆ. ವಿಶ್ವಾಮಿತ್ರ ನಕ್ಷತ್ರಿಕರ ಕುಲವೇ ಅಲ್ವೇನೋ ನಮ್ಮ ಡಿಪಾರ್ಟ್ಮೆಂಟು. ಸಲೀಸಾಗಿ ಯಾರು ಸಂತೋಷವಾಗಿರಬಾರದು, ಅದೇ ನಮ್ಮ ಲಾ ಅಂಡ್ ಆರ್ಡರ್. ಅಂದ್ರೆ ಇಲ್ಲಿಗೆ ಬರೋವಾಗ್ಲೇ ನಾವು ಸುಳ್ಳು ಹೇಳ್ಕೊಂಡೇ ಬರಬೇಕು? ಸುಳ್ಳು ಹೇಳ್ಕೊಂಡೇ ಬದುಕಬೇಕು ಅನ್ನುವಾಗ ಸುಳ್ಳು ಹೇಳ್ಕೊಂಡು ಯಾಕೆ ಬರಬಾರದು? ಸುಳ್ಳೆ ಮಗನೇ, ಸುಳ್ಳೇ ನಮ್ಮ ಮನೆ ದೇವ್ರು. ಸುಳ್ಳು ಹೇಳ್ತಾನೆ ಇದ್ದು ಅದನ್ನೇ ಮುಂದುವರಿಸಬೇಕು. ಸಿಗಾಕೊಂಡಾಗ ತಪ್ಪಾಯ್ತು ಅಂತೇಳಿ ಬಚಾವಾಗಿ ಬಿಡ್ಬೇಕು. ಆಹಾ ಆಹಾ ಆಹಾ, ಇಷ್ಟೆಲ್ಲ ಹೇಳಿ ತಿಳಿಸಿದ ತಾವ್ಯಾರು ಸರ್? ತಮ್ಮ ಹೆಸರೇನು ಸರ್? ಚಿಕ್ಕ ವಯಸ್ಸಲ್ಲಿ ಮನೇಲಿ ತಿನ್ನೋ ಗತಿ ಇಲ್ದನೆ 7 ಮನೆಗೆ ವಾರಾನ್ನ ಅಂತ ಮಾಡ್ಕೊಂಡು ಒಂದೊಂದು ಮನೇಲಿ ಒಂದೊಂದು ವಾರ ಊಟ ಮಾಡ್ಕೊಂಡು ಬದುಕಿ, ಮನೇಲಿ ಸೀಮೆಎಣ್ಣೆ ದೀಪಕ್ಕೂ ಗತಿ ಇಲ್ಲದ ಕಾಲದಲ್ಲಿ ಬೀದಿ ದೀಪದ ಕೆಳಗಡೆ ಕೂತ್ಕೊಂಡು ಓದಿ, ದೊಡ್ಡ ದೊಡ್ಡ ಶ್ರೀಮಂತರ ಮಕ್ಕಳ ಹತ್ರ ಪುಸ್ತಕ ತಗೊಂಡು ಓದಿ, ಕಷ್ಟಪಟ್ಟು ಕಾಲೇಜು ಮುಗಿಸಿ ಕಾನ್ಸ್ಟೇಬಲ್ ಆಗಿ ಸೇರಿ ಕಮಿಷನರಿಂದ ಭೇಷ್ ಅನ್ನಿಸ್ಕೊಂಡು ದಫೇದಾರನಾಗಿ ದೊಡ್ಡ ದೊಡ್ಡ ಕೇಸುಗಳನ್ನ ಹಿಡಿದು ಇಂದು ಸ್ವಂತಸ್ತಿಕೆಯಿಂದ ಇನ್ಸ್ಪೆಕ್ಟರ್ ಆದ ಕಸ್ತೂರಿ ರಾಮನ್ ನಾನೇ. ಅಂದ್ರೆ ಲಂಚ ಮಂಚ ಅಂದವ್ರನ್ನೆಲ್ಲ ಕೊಂಚಾನೋ ದಾಕ್ಷಿಣ್ಯ ತೋರಿಸದೆ ಕಂಟ್ರೋಲ್ ಮಾಡ್ತಿರೋ ಇನ್ಸ್ಪೆಕ್ಟರ್ ಕಸ್ತೂರಿ ತಾವೇನಾ ಸಾರ್? ಹೌದಲೇ. ನೋಡು,
ನನಗೊಬ್ಬ ನಿಯತ್ತಿನ ಪಿಸಿ ಬೇಕಾಗಿತ್ತು. ಅದಕ್ಕೆ ನಿನ್ನನ್ನು ಪರೀಕ್ಷೆ ಮಾಡಿದೆ. ಪರೀಕ್ಷೆನಲ್ಲಿ ನೀನು ಗೆದ್ದೆ ಮಗು, ಗೆದ್ದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಈಗ ನನ್ನ ಡ್ಯೂಟಿ ಇಲ್ಲೇ, ಇವತ್ತಿನಿಂದ ಇಲ್ಲೇ. ಮತ್ತೆ ಸರ್ಕಲ್ ಇನ್ಸ್ಪೆಕ್ಟರ್ ಮನೆ ಡ್ಯೂಟಿ? ಅದಕ್ಕೆ ಅಂತಲೇ ಕೆಲವು ಮೈಗಳು ನನ್ನ ಮಕ್ಕಳಿದಾರಪ್ಪ. ಅವ್ರ ಮನೆ ಡ್ಯೂಟಿ ಮಾಡಿದ್ರೆ ಈ ನನ್ನ ಮಕ್ಕಳಿಗೆ ನಿದ್ದೆ ಬರೋದು. ಅವ್ರ ಮನೆಯವರು ತಿಂದು ಎಸದ ಅರ್ಧ ಚಪಾತಿ ತಿಂದ್ರೆ ಈ ನನ್ನ ಮಕ್ಕಳಿಗೆ ಅದೇ ಒಂದು ಮನಭೋಜನ. ಸಾಹೇಬರು ಕುಡಿದು ಬಿಸಾಕಿದ ಬಾಟ್ಲಿಲಿ ಇರ್ತಾವಲ್ಲ ಹನಿ ಹನಿ, ಅದನ್ನೆಲ್ಲ ಕೂಡಿಸಿ ಅದಕ್ಕೆ ಸೋಡಾ ಮಿಕ್ಸ್ ಮಾಡ್ಕೊಂಡು ಕುಡ್ದಾಗ್ಲೇ ಇವ್ರಿಗೆ ರಾಯಲ್ ಚಾಲೆಂಜು. ಸಾಹೇಬ್ರು ಬಂದಾಗ ಸೆಲ್ಯೂಟ್ ಹೊಡೆದು ಅವ್ರ ಮುಗುಳ್ ನಕ್ಕು ಬಿಟ್ರೆ ಇವ್ರ ಅಪ್ಪನೇ ಬಂದಷ್ಟು ಸಂತೋಷ. ಅಂತ ಸೋಳೆ ಮಕ್ಕಳಿಗೆ ನಾನು ಅಲ್ಲಾಗ್ತೀನಿ. ನಿನ್ನಂತ ನಿಯತ್ತಿನಲ್ಲಿ ಸಾರ್ವಜನಿಕರಿಗೆ ಸೇವೆಗಾಗ್ತೀನಿ. ಕಮ್ಯಾನ್ ಸರ್, ನನ್ನನ್ನ ಇಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡ ತಮ್ಮನ್ನ ಹೇಗೆ ಅಭಿನಂದಿಸ್ಲಿ ಸರ್? ಹೇಳಿದ ಡ್ಯೂಟಿ ಮಾಡಿಕೊಂಡು ನಿಯತ್ತಾಗಿ ಕೆಲಸ ಮಾಡಿ ಸರ್ಕಾರದ ಗುಲಾಮ್ನಾಗಿ ಸಾರ್ವಜನಿಕರ ಸ್ವತ್ತಾಗಿ ನಿನ್ನ ಕೆಲಸ ನೀನು ಮಾಡ್ಕೊಂಡೋಗು. ಅದೇ ನೀನ್ ನನಗೆ ತೀರ್ಸೋ ಋಣ, ಸರ್ಕಾರ ಕೊಟ್ಟು ಸಂಬಳಕ್ಕೆ ನೀನ್ ತೀರ್ಸೋ ಋಣ, ಸಾರ್ವಜನಿಕ ಋಣ ಎಲ್ಲ ಅದರಲ್ಲೇ ಬರುತ್ತೆ. ಗೋಮ್ಯಾನೋ? ಎಸ್ ಸರ್. ಹೂವಮ್ಮ, ಹೂವು, ಮಲ್ಲಿಗೆ ಹೂವು, ಕಾಕಡ ಹೂವು, ಕನಕಾಂಬರ ಹೂವು, ಅಂಬೂರ್ ಮಲ್ಲಿಗೆ ಹೂವು. ಅರೆ ರೇ 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 ರೇ, ಏನ್ ಭೀಮಣ್ಣಪ್ಪ, ಬೆಳಗ್ಗೆ ಬೆಳಗ್ಗೆನೆ ಬೀಡ ಅಂಗಡಿ ಓಪನ್ ಮಾಡ್ಕೊಂಡು ಕುಂತು ಬಿಟ್ಟಲ್ಲ, ಏನ್ ವಿಷಯ? ಓಪನ್ ಮಾಡದೆ ಕ್ಲೋಸ್ ಮಾಡ ಕುಂತ್ಕೊಳಕ್ ಆಗ್ತದೆ? ಹೇಳೋ ಹೊತ್ತಿಗೆ ವಿಷಯ ಏನು ಅಂತ ಬುಟ್ಟಿನೂ ಎತ್ಕೊಂಡು ಬಾಯಲ್ಲಿ ಬೀಡಾನು ಹಾಕೊಂಡು ಕಿಲಿಕಿಲ ಅಂತ ಬಾಯಿ ಬಿಟ್ಕೊಂಡು ಹೂವು ಹೂವು ಅಂತ ಹಾಕೇ ಬಿಟ್ಟಲ್ಲ ಕ್ವಶನ್. ಏ, ಅದ್ಕ್ಯಾಕ್ ಬೇಜಾರ್ ಮಾಡ್ಕಂತೀಯ ಅಂತೀನಿ. ತಗ ವರ್ತನೆ ಹೂವ, ಹಂಗೆ ಕೊಡು. ಒಸಿ ಬ್ಯಾಡದ್ ವಿಲ್ಲೇದಿಲ್ಲ. ಏ, ಕೈ ತೆಗೆ. ಹೊಸ್ದಾಗ್ ಪೇಪರ್ ಬೇರೆ ನೇತಾಕ್ಬಿಟ್ಟಿದ್ಯಾ? ಪರವಾಗಿಲ್ಲ, ಬೀಡೋದಿಂದ ಹಂಗೆ ಮೆತ್ತಗ್ ಪೇಪರ್ ಜಾಗ ಮಾಡ್ಕೊಂತ ಇದೀಯಲ್ಲ. ಹೌದು, ಪೇಪರ್ನ ಯಾಕೆ ಮಾರಕ್ ಶುರು ಹಚ್ಕೊಂಡೆ? ಓ, ನಂದು ಒಂಥರ ಒಂಟೆ ಕತೆ ಇದ್ದಂಗೆ. ಮುಂಚೆ ತಲೆ ತೂರ್ಸೋದು, ಆಮೇಲೆ ಕೈ ತೂರ್ಸೋದು, ಸ್ವಲ್ಪ ಜಾಗ ಸಿಕ್ಕಿದ್ರೆ ಇಡೀ ಮೈನೇ ತೂರ್ಸ್ಬಿಡೋದು ಅಂತ. ಬೀಡಿ ಬೀದಿಯವ್ರನ್ನ ಅಟ್ರಾಕ್ಷನ್ ಮಾಡಕ್ಕೆ, ಪೇಪರು ಪಬ್ಲಿಕ್ ನ ಅಟ್ರಾಕ್ಷನ್ ಮಾಡಕ್ಕೆ. ನಿಜವಾಗ್ಲೂ ಹೇಳೋದೊಂದು ಮಾಡೋದೊಂದು ಅನ್ನೋದು ಈ ಬೀಡ ಅಂಗಡಿ ಭೀಮಣ್ಣನ ಬದುಕಿಗೆ ಗೊತ್ತೇ ಇಲ್ಲ ಮಲ್ಲಿಗೆ ಮಲ್ಲಿ. ಅದು ನಿಜ ಕಣಪ್ಪ. ಬೀಡಿಗಳ್ ನೆಪ ಮಾಡ್ಕೊಂಡು ಬೀದಿ ರೌಡಿಗಳನ್ನೆಲ್ಲ ಒಂದ್ ಮಾಡಿ ಬೀದಿ ರಾಜಕೀಯನೇ ಮಾಡಿ ಬಜಾರ್ಗೆ ನೀನ್ ಬೇಕಾಗಿರೋ ವ್ಯಕ್ತಿ ಆಗ್ಬಿಟ್ಟಿದೀಯಾ. ಆದ್ರೆ ಈ ಪತ್ರಿಕೆಗಳನ್ನೆಲ್ಲ ಬಳಸಿ ಯಾವ ಪಾಲಿಟಿಕ್ಸ್ ಸೇರ್ಕೋಬೇಕು ಅನ್ಸಿದ್ಯಾ ನೀನು? ಪಾಲಿಟಿಕ್ಸ್ಗೆ ನಾವಾಗ ಸೇರ್ಬಾರ್ದು, ಅದಾಗ ನಮ್ಮನ್ನು ಸೇರ್ಸ್ಕೋಬೇಕು. ಆಗ್ಲೇ ಅದಕ್ಕೆ ಕಿಮ್ಮತ್ತು. ಏನಂತಿ? ಅದೇನೋ ತೆಗಿಯಪ್ಪ, ನಿನ್ ಮಾತೇ ನಂಗೆ ಅರ್ಥ ಆಗಕ್ಕಿಲ್ಲ. ಅರ್ಥ ಆಗದೆ ಇರೋದು ಒಳ್ಳೇದು, ಸುಮ್ಕಿರು. ಅದ್ಯಾಕೆ ಅಂತೀನಿ? ಹೆಂಗೆ ಅಂದ್ರೆ ಇದು ಸಿನಿಮಾ ಇದ್ದಂಗೆ. ಅರ್ಥ ಆದ್ರೆ ಓಡೋದು 3 ವಾರ, ಅರ್ಥ ಆಗದೆ ಇದ್ರೆ ಓಡೋದು 100 ವಾರ. ಅದೇನೋ ಕಣಪ್ಪ, ನಿನ್ ಮಾತ್ನೇ ಯೋಚನೆ ಮಾಡ್ದಾಗ ಕೂತ್ರೆ ನಾನ್ ಹೂವೆಲ್ಲ ಬಾಡೋಯ್ತದೆ ಅಷ್ಟೇ. ಬತ್ತೀನಿ ಕಣಪ್ಪ. ಮಲ್ಲಿಗೆ ಹೂವು, ಕಾಕಡ ಹೂವು, ಕನಕಾಂಬರಿ ಹೂವು. ಬಾ ಬಾ, ಹಿಂಗೆ ಒತ್ತು ಹುಟ್ಟೋಕ್ ಮುಂಚೆ ಒತ್ತು ಮುಳುಗಿದ ತಕ್ಷಣ ಬಂದು ಬಾಡೋದ್ ಎಲೆ ಕೈ ಹಾಕಿ ನನ್ನ ಕೈ ಬೆಚ್ಚಗ್ ಮಾಡಿ ಹೋಗ್ತಾ ಇರು. 1 ವರ್ಷದೊಳಗೆ ನಿನಗೂ ರಾಜಕೀಯಕ್ಕೆ ಸೇರಿಸ್ತೀನಿ. ಎಲ್ಲಾ ರೀತಿಲೂ ಹೆಸರು ಮಾಡ್ಕೊಂಡು ಮಿನಿಸ್ಟರ್ ಮಲ್ಲಿ ಆಗ್ಬಿಡು. ಅರೆ ಅರೆ, ಅವಳು ಮನೆ ಕಾಯೋಗ ನಾನು ಮಾತಾಡ್ತಾನೆ ಇದ್ದೀನಿ, ಎಲ್ಲ ಒಂಟೆ ಹೋಗ್ಬಿಟ್ಲಲ್ಲಪ್ಪ ಈ ಮಲ್ಲಿಗೆ ಮಲ್ಲಿ. ಮಲ್ಲಿಗೆ ಎಲ್ಲೂ ಹೋಗಿಲ್ಲ, ಮುಂದ್ಗಡೆನೆ ಇದೆಯಲ್ಲ ಭೀಮಣ್ಣ. ಓಹೋ, ಆಡಳಿತ ಪಕ್ಷದ MLA ಮಲ್ಲಯ್ಯನವರು. ಏನ್ ಶಿವ, ಏಳೋ ಹೊತ್ತಿಗೆನೆ ಅದೇ ನಾ ಹೇಳಿದ ಕೆಲಸ ಮುಗಿಸಿದ್ಯೋ ಇಲ್ವಾ ಅಂತ. ಮಾಡ್ತೀನಿ ಅಂದ್ರೆ ಮಾಡೇ ಮಾಡ್ತೀನಿ ಅನ್ನೋದೇ ಈ ಬೀಡ ಅಂಗಡಿ ಭೀಮನ ಸ್ಪೆಷಾಲಿಟಿ. ಅವತ್ತು ನಿಮ್ಮನ್ನ MLA ಮಾಡಿಸ್ತೀನಿ ಅಂದೆ, ಮಾಡಿಸ್ತೀನಿ. ಮಂತ್ರಿಗಳಾಗೋ ಯೋಗ ನಿಮಗಿಲ್ಲ, ಮಂತ್ರಿ ಆಗ್ಲಿಲ್ಲ. ಅದು ನನ್ನ ತಪ್ಪಲ್ಲ. ಹೇಳಿ, ಯಾವ ಬೀಡ ಹಾಕ್ತೀರಾ? ಕಿಮಾಮ್ ಕಲ್ಕತ್ತಾನ, ಸಾದಾ ಮದ್ರಾಸಿನ, ಜರ್ದಾ ಜಮಖಂಡಿನ? ಅದೆಲ್ಲ ಬೇಡಪ್ಪ. ಈಗ ನಾನು ಎಲ್ಲದಕ್ಕಿಂತ ಒಬ್ಬ ಮುಖಂಡನಾಗಬೇಕು. ಅಯ್ಯೋ, ಇನ್ಯಾಕೆ ಮುಖಂಡ ಹಾಕಬೇಕು? ಮುಖ ತುಂಬಾ ಕಂಡುಗಳೇ ತುಂಬಿದೆಯಲ್ಲ. ಅಯ್ಯೋ ಅದಲ್ವೋ, ನಾನು ಮುಂದಾಳಾಗಬೇಕು. ಓ, ಗಾಡಿ ಹೊಡಿಯೋನು. ಅಯ್ಯೋ ಅಲ್ವೋ ಮಾರಾಯ, ಕೈ ತುಂಬಾ ಸಂಪಾದಿಸೋ ಖಾತೆಗೆ ಮಂತ್ರಿ ಆಗ್ಬೇಕು. ಓಹೋ, ಅಂದ್ರೆ ನಮ್ಮಂತ ಕುರಿಗಳಿಗೆ ಮುಂದಾಳು ಆಗ್ರಿ. ಯಾರು ಬೇಡ ಅಂದ್ರು? ಆಗೋದಕ್ ಬಿಡ್ತಾ ಇಲ್ವಲ್ಲಪ್ಪ ಪಾರ್ಟಿ ಅಧ್ಯಕ್ಷ. ಮಾತ್ ಎತ್ತಿದ್ರೆ ನೀನು ರೌಡಿಗಳ ಮುಖಾಂತರ ಗೆದ್ದೋನು ಅಂತ ಕ್ಯಾಕರಿಸಿ ಉಗಿದು ಕುರ್ಚಿನಲ್ಲಿ ಕೂರಿಸ್ತಾನೆ. ಅದಕ್ಕೆ ನನ್ನನ್ನು ಏನ್ ಮಾಡು ಅಂತ ಇದ್ದೀರಾ? ಏನಾದ್ರೂ ಮಾಡಿ ಆ ತಲೆ ಹರಟೆ ಮುದುಕನ ತಲೆ ತೆಗಿಬೇಕು.
ಇಲ್ಲ ಅಂದ್ರೆ ನಾನು ಮಂತ್ರಿ ಆಗೋ ಹಂಗೆ ಇಲ್ವೋ. ಅದಕ್ಕೆ ನೀನು ನಾನು ಅದು ನಿಮ್ಮ ಐಡಿಯಾ. ನನ್ನ ಕೈಯಿಂದ ಆ ಮುದುಕನ್ ತಲೆ ತೆಗಿಸ್ಬಿಡೋದು, ನನ್ನನ್ನ ಕೊಲೆ ಆಪಾದನೆ ಮೇಲೆ ಜೈಲ್ಗೆ ಹಾಕ್ಸೋದು. ಒಟ್ನಲ್ಲಿ ನಮ್ ತಾಲೂಕ್ನಲ್ಲಿ 2 ತಲೆ ಕಡಿಮೆ ಮಾಡ್ಬೇಕು ಅಂತಿದ್ದೀರಾ. ತಲೆ ಕಡಿಮೆ ಮಾಡದೆ ಹೋದ್ರೆ ಜಾಗ ಖಾಲಿ ಆಗಲ್ವಲ್ಲಪ್ಪು. ನಿಮ್ ಮನೆ ಆಳು ಬುದ್ಧಿಯಿಂದ ನಮ್ಮನ್ನು ಉಪಯೋಗಿಸ್ಕೊಂಡು ನೀವು ಮಂತ್ರಿಗಳಾಗಬೇಕು ಅಂತಿದ್ದೀರಾ. ನೋಡು ಭೀಮಣ್ಣ, ನೀನು ಮನಸ್ಸು ಮಾಡಿದ್ರೆ ನಾನು ಮಂತ್ರಿ ಆಯ್ತೀನಿ, ನಿನ್ನಿಂದ ಆ ಕೆಲಸ ಆಗತ್ತೆ. ಅದೇನೋ ದಿಟ, ಈ ನನ್ನ ಮಗ ಮನಸ್ಸು ಮಾಡಿದ್ರೆ ಆಗದೆ ಇರೋ ಕೆಲಸನೇ ಇಲ್ಲ. ಆದ್ರೆ ನೀವು ಅದಕ್ಕೆ ಹಚ್ಚೋ ಸುಣ್ಣ ಎಷ್ಟಾರ ಹಚ್ಕೋ. ಮೈಸೂರು ಬ್ಯಾಂಕಿನ ಚೆಕ್ಕ ಎಳೆಂಗ್ ಹರಿದು ಕೊಟ್ಬಿಡ್ತೀನಿ. ಬಾರದು, ನಾ ಕೊಡ್ತೀನಿ, ಮುರುಸು ನೀವೇ ಕ್ಯಾಶ್ ಮಾಡಿಸಿ ಕತ್ಲಾದ್ಮೇಲೆ ತಂದು ಕೊಡಿ. ಮಾರನೇ ಬೆಳಿಗ್ಗೆ ಆದ್ಮೇಲೆ ತಲೆನ ನಾನ್ ಕೊಡ್ತೀನಿ. ಈ ಅಗ್ರಿಮೆಂಟ್ ಎಸ್ ಅಂತೀರಾ, ನೋ ಅಂತೀರಾ? ಎಸ್. ಆದ್ರೆ ತಲೆನ ಎಲ್ಲಿಗೆ ತಲುಪಿಸ್ತಿ? ಅವ್ರಿರೋ ಹೋಟ್ಲ್ ಕ್ಯಾಶ್ ಕೌಂಟರ್ ನಲ್ಲಿ. ರಾಮೇಶ್, ಮಿಸ್ ಮಾಡಿದ್ರೆ ನಿಮ್ ಮಿಸ್ಸಸ್ ಎಕ್ಕಡದಲ್ಲಿ ನನ್ನ ಕಪಾಳಕ್ಕೆ ಧನ್ 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 ಅಂತ ಬಾರಿಸ್ರಿ. ಆಡಿದ ಮಾತು ಉಳಿಸ್ಕೊಂಡ್ರೆ ಭೀಮಣ್ಣ, ಮಿನಿಸ್ಟರ್ ಆದ್ಮೇಲೆ ಒಳ್ಳೆ ಕಾಂಟ್ರಾಕ್ಟ್ ಕೊಡಿಸ್ತೀನ ನಿನ್ಗೆ. ಕಸ ಎತ್ತೋದು, ಟಾರ್ ಬಳಿಯೋದು ಇದೆಲ್ಲ ಯಾರಿಗ್ರಿ ಬೇಕು? ಕೊಡ್ಸಿದ್ರೆ ಇದೇ ಬೀಡ ಪೇಪರ್ ಅಂಗಡಿನ ನಿಮ್ ಶಾಸಕರ ಭವನದಲ್ಲಿ ಮಡಗೋ ಕಾಂಟ್ರಾಕ್ಟ್ ಕೊಡ್ಸಿ, ಇಲ್ಲ ಬೆಂಗಳೂರು ಬಸ್ ಸ್ಟ್ಯಾಂಡ್ ಗೆ ಅಂಗಡಿ ಇಟ್ಕೊಳಕ್ಕೆ ಜಾಗ ಕೊಡ್ಸಿ. ಶಾಸಕರ ಭವನದಲ್ಲಿ ನಿನಗೇನು ವ್ಯಾಪಾರ ಆಯ್ತದಯ್ಯ? ಎಲ್ಲ ತಗೊಂಡ್ಬಿಟ್ಟು ಸಾಲ ಅಂತ ಹೇಳಿ ಮುಂದಿನ ತಿಂಗಳು ಕೊಡ್ತೀನಿ ಅಂತ ಊರು ಹೊಂಟೋಗ್ಬಿಟ್ಟಿರ್ತಾರೆ. ಬರೋ ಅಷ್ಟೊತ್ತಿಗೆ ಸರ್ಕಾರವೇ ಬಿದ್ದೋಗಿರ್ತದೆ. ಆಗ ನೀನೇ ಖಾಲಿ ಆಗ್ಬಿಟ್ಟಿರ್ತೀಯ. ಅಯ್ಯೋ ಬಿಡಿ, ಗೆಲ್ದೇ ಇದ್ದ ಕಡೆ ನಿಮ್ಮನ್ನ ಗೆಲ್ಸಿದ ಗೋರಿಲ್ಲ ನನ್ನ ಮಗ ನಾನು. ಆಗದೆ ಇದ್ದ ಕಡೆ ಹೆಂಗ್ ವ್ಯಾಪಾರ ಮಾಡಬೇಕು ಅಂತ ಗೊತ್ತಿಲ್ವಾ ನನಗೆ? ಅಲ್ಲ ಶಿವ, ಯಾವ ಎಲೆಗೆ ಹೆಂಗೆ ಸುಣ್ಣ ಹಚ್ಚಬೇಕು ಅಂತ ಗೊತ್ತಿಲ್ವಾ ನನಗೆ? ಸರಿ ಸರಿ, ನೀನು ಹೇಳಿದ್ದನ್ನ ಮಾಡಿಬಿಟ್ರೆ ಎಲೆ ಮೇಲೆ ಹಚ್ಚೋ ಸುಣ್ಣ ಅಲ್ದೆ ಮೇಲೆ ಇದನ್ನ ಸಣ್ಣ ಕಾಣಿಕೆ ಕೊಡೋ ಭಾರ ನಮ್ದು. ಅಷ್ಟು ಮಾಡಿ ಮಾತ್ನಲ್ಲಿ ಎಲೆಗೆ ಸುಣ್ಣ ಹಚ್ಚಿಲ್ಲ ಅಂತ ಹಂಗೆ ಹೋಗ್ಬಿಡ್ಬೇಡಿ. ಒಪ್ಪಿಗೆ ಇದ್ರೆ ಸೈನ್ ನೀವು ಮಾಡಿ, ಮುಂದಿಲ್ದನ್ನ ನಾನ್ ನೋಡ್ಕತೀನಿ. ಅಲ್ಲಯ್ಯ, ಲಾರಿ ಅಲ್ಲ, ಬಸ್ ಅಲ್ಲ, ತಲೆ ಓಡ್ಸಕ್ 1 ಲಕ್ಷ ಏನೇ ಕೋಟಿ ಕೊಡ್ತೀರಾ ಹೇಳಿ, ಪಕ್ಷನೇ ಓಡಿಸ್ಬಿಡ್ತೀನಿ. ಅಯ್ಯೋ ಮಾರಾಯ, ಆ ಕೆಲಸ ಮಾತ್ರ ಮಾಡ್ಬೇಡ. ಪಕ್ಷ ಇದ್ರೆ ನಾನು. ಭೀಮಣ್ಣ, ಪರವಾಗಿಲ್ಲ, ಹೇಳ್ದಂಗೆ ತಲೆ ತಲುಪದೆ ಹೋದ್ರುವೆ ಆಡಳಿತ ಪಕ್ಷದ ಅಧ್ಯಕ್ಷರನ್ನ ಅನಾಮತ್ತಾಗಿಲ್ಲ ಅನಿಸ್ಬಿಟ್ಟಿದ್ಯಾ. ಹಂಗ ನೋಡಿದ್ರೆ ಒಂದು ರೀತಿಯಲ್ಲಿ ತಲೆ ತೆಗೆದೇ ಸಾಯಿಸಿದ್ರಿಂದ ಜನಗಳ ಎದುರಿಗೆ ಆತ್ಮಹತ್ಯೆ ಅಂತ ನಿರೂಪಿಸಕ್ಕೆ ಅವಕಾಶ ಆಗೋಯ್ತು. ನಿನಗೂ ತಲೆ ಐತೆ ಕಣಯ್ಯ. ಅದಕ್ಕೆ ಅಲ್ವೇನ್ರಿ ನನ್ನ ಬುದ್ಧಿನ ಬೀದಿ ಜನ ನರಿ ಬುದ್ಧಿ ಅನ್ನೋದು. ಸರಿ ಕಣಪ್ಪ, ಹೇಗೋ ನಿನ್ನ ದಯದಿಂದ ನಾನು ಒಬ್ಬ ಮಂತ್ರಿ ಆಗ್ತಿದ್ದೀನಿ. ಹಾಗೆ ನಾನು ನಿಮ್ಮ ಅಭಿಮಾನದಿಂದ ಒಬ್ಬ ಕಾಂಟ್ರಾಕ್ಟರ್ ಅಂತ ಅನ್ಸ್ಕೊಂಡಿದ್ದೀನಿ. ಅಂದ್ರೆ ನಿನಗೆ ನಮ್ಮ ಶಾಸಕರ ಭವನದಲ್ಲಿರೋ ಶಾಸಕರು ಎಲ್ಲ ಅಡ್ಜಸ್ಟ್ ಆಗಿದ್ದಾರೆ ಅನ್ನೋ? ಅದೇನು ಜುಜುಬಿ ಶಾಸಕರ್ರಿ ಅವರು. ಬೆಳಗ್ಗೆ ಆದ್ರೆ ಒಳ್ಳೆ ಮೀನು ಮಾರ್ಕೆಟ್ ಅಲ್ಲಿ ಕೂಗಾಡ್ತಾ ಇರ್ತಾರೆ. ಹಾಳಾದ ಕ್ಯಾಂಟೀನ್ ನವರು ತಿಂಡಿಯಿಂದ ಹಿಡಿದು ಕಾಲ್ಗೆ ಹಾಕೋ ಚಪ್ಪಲಿ ಪಾಲಿಶ್ ಇಂದ ಹಿಡಿದು ಸಂಜೆ ಕುಡಿಯೋ ವಾರ್ನಿಶ್ ವರೆಗೂ ಎಲ್ಲ ಸಾಲ ಹೇಳ್ತಾ ಇರ್ತಾರೆ. ದರಿದ್ರ ನೋಡಿದ್ಯಾ? ಅದಕ್ಕೆ ಆ ಹಾಳಾದ MLAಗಳ ಸಹವಾಸ ಬೇಡ ಅಂತ ಮಂತ್ರಿ ಪದವಿಗೆ ಜಂಪ್ ಮಾಡ್ತಿರೋದು ಭೀಮಣ್ಣ. ಅದೇನು ಮಂತ್ರಿ 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 ಆಗಬೇಕು ಅಂತ ಹಿಂಗ ಸಾಯ್ತಾರೆ ಎಲ್ರು. ಸಂತೆಯಲ್ಲಿ ಪಿಕ್ ಪಾಕೆಟ್ ಮಾಡ್ಕೊಂಡು ನ್ಯಾಯವಾಗಿ ನನ್ನಂಗೆ ಜೀವನ ಮಾಡಬಾರ್ದಾ? ಸರಿ, ನೀವೇನೋ ಮಂತ್ರಿ ಪದವಿಗೆ ಜಂಪ್ ಮಾಡ್ತೀರಾ, ಆದ್ರೆ ನಾನು ಬೀಡಿ ಅಂಗಡಿಯಿಂದ ಭವ್ಯವಾದ ಶಾಸಕರ ಭವನಕ್ಕೆ ಜಂಪ್ ಮಾಡಿದ್ಯಲ್ಲಪ್ಪ. ಅಲ್ರಿ, ಶಾಸಕರ ಭವನಕ್ಕೆ ಬಂದ್ರೆ ಏನು, ನಾನೊಬ್ಬ ಶಾಸಕ ಆದ್ನ? ಅಯ್ಯೋ ದಡ್ಡ, ಶಾಸಕ ಆಗೋದಷ್ಟು ಸುಲಭ ಅಲ್ಲ ಕಣಯ್ಯ. ಅಂದ್ರೆ ಬಹಳ ಕಷ್ಟ ಅಂತೀರಾ? ಅಲ್ವೇನಯ್ಯ, ಲಕ್ಷಾಂತರ ರೂಪಾಯಿ ತೆತ್ತು ಪಕ್ಷ ಟಿಕೆಟ್ ತಗೋಬೇಕು. ಬರೀ ಟಿಕೆಟ್ ಸಿಕ್ಬಿಟ್ರೆ ಆಗೋಯ್ತಾ? ಪಬ್ಲಿಕ್ ನಿಂದ ಓಟು ತಗೋಬೇಕು. ಇಷ್ಟೇನಾ? ಇಷ್ಟಾದ್ರೆ ನಾನು ಒಬ್ಬ ಶಾಸಕ ಆಗ್ಬಿಡ್ತೀನ? ಆಮೇಲೆ ಅದಕ್ಕೂ ಮುಂಚೆ ಮುಂದಿನ ಎಲೆಕ್ಷನ್ ಬರ್ಬೇಕಲ್ಲ. ಎಲೆಕ್ಷನ್ ಅದು ಬರ್ಬೇಕಾದ್ರೆ ಏನ್ ಮಾಡ್ಬೇಕು ಗುರುವೆ? 5 ವರ್ಷ ಕಾಯ್ಬೇಕು. ಇಲ್ಲ ಒಬ್ಬ MLA ಯಮಲೋಕ ಸೇರು. ಏನಯ್ಯ, ನಿಂಗೂ ಇಲ್ಲಿಗೆ ಬಂದ ಮೇಲೆ MLA ಆಗೋ ಹುಚ್ಚಿರ್ದಾಗಿದೆ? ಹುಚ್ಚಲ್ರಿ ರೇ, ತೆಗಿರಿ. ಅದ್ ಯಾವ ಹುಚ್ಚು? ಆಸೆ ರೀ, ಹುಚ್ಚಾಸೆ ಅಲ್ಲ. ನಾನು ಒಬ್ಬ ಉಪ್ಪು ಖಾರ ತಿನ್ನೋ ಮನುಷ್ಯ ಅಲ್ವೇ? ಆಸೆ, ಆಕಾಂಕ್ಷೆ, ಪ್ರೀತಿ, ವಿಶ್ವಾಸ, ದುರಾಸೆ ಎಲ್ಲ ಇರೋದಿಲ್ವೇ? ಹುಷಾರು, ರಾಜಕೀಯ ಮಹಾ ಕೆಟ್ಟದ್ದು. ಎಷ್ಟೋ ಸಾರಿ ಹೆಂಡತಿ ಮಕ್ಕಳು ಸ್ನೇಹಿತರು ಅನ್ನೋರ್ನ ಕೂಡ ದೂರ ಮಾಡಿಸ್ಬಿಡುತ್ತೆ ಕಣಯ್ಯ ಭೀಮಣ್ಣ. ಅಯ್ಯೋ, ಅದು ನನಗ್ ಗೊತ್ತಿಲ್ವೇ? ನಿಮ್ಮ ನಿಯತ್ತಿನ ಹೆಂಡತಿ ಮಕ್ಕಳು ನಿಮ್ಮಿಂದ ದೂರ ಆದ್ಮೇಲೆ ತಾನೇ ನೀವು ಶಾಸಕರಾಗಿದ್ದು. ಅಂದ್ರೆ ಏನಯ್ಯ ಭೀಮಣ್ಣ, ಫ್ಯಾಮಿಲಿ ವಿಷಯ ತಗೊಂಡು ನನ್ನ ಬಗಲಿಗೆ ಚೂರಿ ಹಾಕೋ ಕಾಂತಿಯಲ್ಲೋ? ನಿಮ್ದೇನ್ರಿ ಜುಜುಬಿ ತಲೆ ರೀ ನಿಮ್ದು. ಏನೋ ಹಾಗೆ ಲೋಕಾರೂಢಿ ಮಾತಾಡದೆ ಮೆತ್ತಿ ಕೇಳ್ದೆ. ಮರೀರಿ, ಉಗಿದು ಬಿಟ್ಟು ಹಾಕ್ರಿ ಆ ವಿಷಯನ. ಯಾವತ್ತಿದ್ರು ನಾನು ನಿಮ್ಮವನು.
ಅಲ್ಲ, ನೀವು ಮಂತ್ರಿ ಆದ್ರೇನು, ನಾನು ಮಂತ್ರಿ ಆದ್ರೇನು, ಎರಡು ಒಂದೇ ಅಲ್ವೇ? ಹೌದೌದು. ಮತ್ತೆ ನಾನಿರೋವರೆಗೂ ನೀನೇನು ಹೆದರಬೇಡ. ಏನಾಗ್ಬೇಕು ಹೇಳು, ಅದನ್ನ ನಾನು ಮಾಡಿಸ್ತೀನಿ. ನಾಳೆ ಒಂದು ಖಾತೆ ಹೇಗೆ ನನಗೆ ಸಿಗುತ್ತಲ್ಲ. ಅಷ್ಟೇ ಅಷ್ಟೇ. ನೀವ್ ಅಷ್ಟ್ ಮಾಡಿಸ್ತೀನಿ ಅಂದ್ಮೇಲೆ ನನಗೆ ಯಾಕೆ ಸ್ವಾಮಿ ಚಿಂತೆ? ತಗೊಳ್ಳಿ, ಇದು ಕಲ್ಕತ್ತಾ ಸ್ಪೆಷಲ್ ಜರ್ದಾ. ನನಗೆ ಈ ಜಾಗಕ್ಕೆ ಬರೋದಕ್ಕೆ ದಾರಿ ಮಾಡಿದ್ದಕ್ಕೆ ಈ ಬಡವನ ಕಿರು ಕಾಣಿಕೆ. ತಗೊಳ್ಳಿ. ಇರ್ಲಿ, ಏನೋ ಪ್ರೀತಿಯಿಂದ ಕೊಡ್ತಾ ಇದೀಯಾ, ಇರ್ಲಿ ಬಿಡು. ಆದ್ರೆ ಇಷ್ಟೊತ್ತಿನಲ್ಲಿ ಬೀಡ ಹಾಕಿ ಅಭ್ಯಾಸವೇ ಇಲ್ವಲ್ಲೋ ಭೀಮಣ್ಣ? ಅಯ್ಯೋ, ನಿಮ್ದು ಹಳೇ ಮಾಡ್ಲು ಬೆಂಚ್ ಗಾಡಿ ಎಳ್ದಂಗ್ ಎಳಿತೀರಲ್ರಿ ಎಲ್ಲಾನು. ಅಲ್ಲ, ಈ ವಯಸ್ಸಿನಲ್ಲಿ ರಾಜ್ಯದ ಮಂತ್ರಿ ಆಗೋ ಅಭ್ಯಾಸ ಐತೆ? ಇದು ಹಾಗೆ. ಆದ್ರೆ ಇಲ್ಲಿ ಹಾಕಬೇಡಿ, ಯಾಕೆಂದ್ರೆ ಇದ್ರ ವಾಸನೆ ನೋಡಿ ಎಲ್ರು ಇದನ್ನೇ ಕೊಡು ಅಂತ ನನ್ನ ಮೇಲೆ ದುಂಬಾಲು ಬಿದ್ದು ಬಿಡ್ತಾರೆ. ಇದು ಬಹಳ ದುಬಾರಿ ಬೀಡ. ಆಯ್ತು, ಬರ್ಲಾ ಭೀಮಣ್ಣ? ಬೈ ಚಾನ್ಸ್ ನಮ್ ರಹಸ್ಯ ಎಲ್ಲಾದ್ರೂ ಬಾಯಿ ಬಿಟ್ಕಿಟ್ಟಿಯಾ? ಅಯ್ಯೋ, ನೀವು ನೆಮ್ಮದಿಯಾಗಿ ಹೋಗ್ಬಿಟ್ಟು ಬನ್ನಿ. ನಾನು ಏನು ಅಂತ ನಿಮಗೆ ಚೆನ್ನಾಗಿ ಗೊತ್ತಾಗತ್ತೆ. ಕಿಲಾಡಿ ಮಲ್ಲಯ್ಯ, ನಾಳೆ ನೀನು ಮಂತ್ರಿ ಆದ ಮೇಲೆ ನನ್ನ ರಹಸ್ಯನ ತಿಳಿಸಿ ನೀನು ಅರೆಸ್ಟ್ ಮಾಡಿಸಲ್ಲ ಅಂತ ಗ್ಯಾರಂಟಿ ಏನು? ಅದಕ್ಕೆ ಕಡೆಯ ಬೀಡಾದಲ್ಲಿ ಸೈನೈಡ್ ಪಿಲ್ಸ್ ಹಾಕಿ ಸೈಡ್ ಲಿಸ್ಟ್ಗೆ ನಿನ್ನೂ ಕಳಿಸ್ತಾ ಇದ್ದೀನಿ. ದೇವರು ಒಳ್ಳೇದು ಮಾಡಿ. ನಿನ್ನ ಜಾಗಕ್ಕೆ ನಾನು ನಿಲ್ತಾ ಇದ್ದೀನಿ. ದೇವರು ನಿನ್ನ ಆತ್ಮಕ್ಕೆ ಶಾಂತಿ ಕೊಡಲಿ, ನನ್ನ ಆಸೆ ಈಡೇರಿಸಲಿ. ಅಷ್ಟೇ ನಾನು ದೇವರಲ್ಲಿ ಪ್ರಾರ್ಥಿಸು. ಅಂತೂ ಇಂತೂ ಹೆಂಗೋ ಬುದ್ಧಿವಂತನ ಮಾಡಿ ಇಬ್ಬರು ರಾಜಕೀಯ ಜನರನ್ನ ಜಾಗ ಖಾಲಿ ಮಾಡೋ ಹಂಗ್ ಮಾಡಿಸಿ ಬೈ ಎಲೆಕ್ಷನ್ ಮಡಗಿಸಿ ಭೂಪ ಕಣಪ್ಪ ನೀನು ಎಲೆಕ್ಷನ್ಗೂ ನಿಲ್ಲೋಂಗಾಗ್ಬಿಟ್ಟೆ. ಈ ದಪ್ಪ ಗಂಡಸ್ತನ ಅಂದ್ರೆ. ಆದ್ರೆ ನೀವು ರಾಜಕೀಯ ಸೇರಿ ನಾಳೆ ಮಂತ್ರಿನೂ ಆದಿ ಅಂತ ಇಟ್ಕೋ. ಆಗ ನಾವು ಮಾಡ್ತಿರೋ ಕಳ್ಳ ಬಟ್ಟೆ ವ್ಯವಹಾರ ಎಲ್ಲಿ ಮಾಡೋದು? ನಮಗೆ ಸಹಾಯ ಮಾಡೋರು ಯಾರು? ಅಯ್ಯೋ, ಅದ್ ಯಾಕೆ ಯೋಚನೆ ಮಾಡ್ಕೊಂಡು ಸಾಯ್ತೀಯೋ ಸಾರಾಯ್ ಸಣ್ಣ. ನಾನು ಗೆಲ್ತೀನಿ. ಗೆದ್ದ ಮೇಲೆ ಮಂತ್ರಿ ಆಗ್ತೀನಿ. ಅಂದ ಮೇಲೆ ನಾನು ಆಗೋದೆ ಸಿಎಂ ಅಂದ ಮೇಲೆ ಸರ್ಕಾರದ ಲಗಾಮ ನನ್ನ ಕೈನಲ್ಲೇ ಇರ್ತದೆ. ಪಬ್ಲಿಕ್ ಆಗಿ ನಾನು ಏನ್ ಮಾಡಿದ್ರು ಯಾವ ನನ್ನ ಮಗ ಕೇಳಂಗಿಲ್ಲ. ತೆಗಿ ನೀನ್ ಕೇಳಕ್ಕೆ ಯಾವ ನನ್ನ ಮಗನ ಗುಂಡಿಗೆ ಇರ್ತದೆ? ಬಂದ್ ಕೇಳಿ ಮತ್ತೆ. ನನ್ನ ಮಗನ ನೋಡ ಅವಳನ್ನ. ಅವಳಿಗಿರೋ ಗುಂಡಿಗೆ ನಿಮ್ಗೆ ಯಾರಿಗೂ ಇಲ್ವಲ್ರ ಮುಟ್ಟಾಳ್ ನನ್ನ ಮಕ್ಕಳ್ರ. ಹಾಳಾಗಿ ಹೋಗ್ಲಿ. ಇದೇ ಏರಿಯಾನಾಗೆ ನಮ್ ಪಾರ್ಟಿ ಆಫೀಸ್ ನಾವು ಓಪನ್ ಮಾಡ್ಕೊಡ್ತೀನಿ. ಆದ್ರ ಅಂಡರ್ ಗ್ರೌಂಡ್ ಒಳಗಡೆ ಸೀಕ್ರೆಟ್ ಆಗಿ ಕಳ್ಳಬಟ್ಟಿ ಇಳಿಸ್ಬೇಕು. ನಮ್ಮ ಕಳ್ಳಬಟ್ಟಿ ತಗೊಂಡ್ರೇನೆ ಬೀದಿ ಬಾರ್ಗಳಿಗೆ, ವೈನ್ ಶಾಪ್ಗಳಿಗೆ ಲೈಸೆನ್ಸ್ ಅಂತ ನಾನ್ ಹೇಳ್ತೀನಿ. ಆಯ್ತೇನ್ರಪ್ಪ? ಆಯ್ತು. ಆದ್ರೂ ನಂಗೆ ಯಾಕೋ ಒಂದ್ ಅನುಮಾನ, ನಿನಗ್ ನಿಜವಾಗ್ಲೂ ರಾಜ್ಯ ಆಳಕ್ ಆಯ್ತದ ಅಂತ. ರಾಜ್ಯ ಆಳಕ್ಕೆ ಬಿಡದವ್ರ ಮೇಲೆ ವ್ಯಾಜ್ಯ ಶುರು ಮಾಡಿಸಿ ಗಾಂಜಾ ಮಾಡ್ತಿದ್ದ ಅಂತ 5 ವರ್ಷ ಸಜಾ ಹಾಕಿಸ್ತೀನಿ ಕಣಮ್ಮ. ನಿಂಗ್ ಅನುಕೂಲ ಮಾಡ್ಕೊಟ್ಟವ್ರಿಗೆ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ನಿಮ್ ಏರಿಯಾದಲ್ಲಿ ಲಾ ಅಂಡ್ ಆರ್ಡರ್ ಬಗ್ಗೆ ಚಿಂತೆ ಮಾಡಬೇಡಿ ಅಂತ ಆಶ್ವಾಸನೆ ಕೊಡ್ತೀನಿ. ಲ್ಯಾಂಡ್ ಆರ್ಡರ್ ಅಂದ್ರೆ ಪೊಲೀಸ್ನವರು ಪ್ಯಾಕೆಟ್ ನಲ್ಲಿ ಇರ್ತಾರೆ, ಮರ್ಡರ್ ಮಾಡೋರು ಜೊತೆನಲ್ಲೇ ಇರ್ತಾರೆ ಅಂತ ಅರ್ಥ. ಈ ಭಾವನೆ ಇಟ್ಕೊಂಡು ಎಲೆಕ್ಷನ್ ನಿಂತಿರೋ ನೀನು ನಾಳೆ ಗೆದ್ದು ಬಿಟ್ರೆ ನಮ್ಮ ರಾಜ್ಯ ಯಾವ ಮಟ್ಟದಲ್ಲಿ ಉದ್ಧಾರ ಆಗುತ್ತೆ ಅಂತ ತಿಳ್ಕೊಂಡಿದೀಯೋ? ಮತದಾರನ ಒಂದು ಮತ ಕೂಡ ನಿನಗೆ ಬೀಳಲ್ಲ. ಕೇಳೋ ಭೀಮಣ್ಣ. ನಮ್ಮ ಏರಿಯಾಗ ಹೊಸದಾಗ ಬಂದಿರೋ ಇನ್ಸ್ಪೆಕ್ಟರ್ ಕಸ್ತೂರಿ, ಸಣ್ಣ ಒಡಿಯೋ ಒಂದ್ ಸೋಡ, ಮಲ್ಲಿ ಕಟ್ಟು ಒಂದು ಬೀಡ, ಸುಬ್ಬಣ್ಣ ಆಕ ಒಂದು ಸೀಟ್ನ ಕೂತ್ಕೊಳ್ಳಿ. ಇದು ಪಬ್ಲಿಕ್ ಕುರ್ಚಿ. ಪಬ್ಲಿಕ್ ಕುರ್ಚಿನಲ್ಲಿ ಕೂತ್ಕೊಳ್ಳೋನು ನಾನಲ್ಲ ಭೀಮಣ್ಣ. ಬಟ್ ಪಬ್ಲಿಕ್ ಕುರ್ಚಿನಲ್ಲಿ ಕೂತಿರೋ ನಿನ್ನಂಥವ್ರನ್ನ ಮತ್ ಕೂರ್ಸೋದಕ್ಕೆ ಬಿಡೋದಿಲ್ಲ. ಹೌದಾ? ಅಲ್ಲ, ಕುರ್ಚಿ ಪಬ್ಲಿಕ್ ಅಂದ್ರೆ ಸಾರ್ವಜನಿಕರದ್ದು. ಸಾರ್ವಜನಿಕರಲ್ಲಿ 100ಕ್ಕೆ 70 ಜನ ಸಮಥಿಂಗ್ ನಿಂದ ಹಿಡಿದು ಸೀರೆ ಸಾರಾಯವರೆಗೂ ತಮ್ಮ ಮತ ಮಾರ್ಕೋತಾ ಇರುವಾಗ ಮತ ತಗೊಂಡು ಅವರ ಸಮ್ಮತದಲ್ಲೇ ಸೀಟ್ ಗಿಟ್ಸಿರೋ ನನ್ನನ್ನ ನೀನೇನಪ್ಪ ಕೂರ್ಸೋದು? ಮಿಸ್ಟರ್, ಪವಿತ್ರವಾದ ಕಾಕಿ ಹಾಕಿ ಕೆಲಸದ ಮೇಲೆ ಬಂದಿರೋ ನನ್ನ ಏಕವಚನದಲ್ಲಿ ಮಾತಾಡ್ಸಿದ್ರೆ ಹಿಡಿದು ಮಾತು ಬಿಡಬೇಕಾಗತ್ತೆ. ಹುಷಾರ್. ಆತ್ರ ಪಡಬೇಡ ಮರಿ, ಸಮಾಧಾನ ಮಾಡ್ಕೋ. ಕಾಕಿ ಖಾದಿ 2 ರೂಪಾಯಿ ನಾಣ್ಯದ 2 ಮುಖ ಇದ್ದ ಹಾಗೆ. ಕಮಾನ್, ಹ್ಯಾಂಡ್ ಶೇಕ್ ಮಾಡಿ ಬ್ರ್ಯಾಂಡ್ ಯಾವ್ದು ಹೇಳು ತರಿಸ್ತೀನಿ. 2 ರೌಂಡ್ ಹಾಕೊಂಡು ಬೌಂಡ್ರಿ ಖಾಲಿ ಮಾಡು. ದೇವಾರ್ಸಿ ನನ್ನ ಮಗನೇ, ಬ್ರಾಂಡ್ ರೌಂಡ್ಗೋ ಇಲ್ಲ ಚಿಲ್ಲರೆ ಕಾಸ್ಗೋ ಬಾಯ್ ಬಿಡು. ಬೇಕು ಅಲ್ಲ. ಇನ್ಸ್ಪೆಕ್ಟರ್ ಕಸ್ತೂರಿ ಮೈಂಡ್. ಹಾಗಾದ್ರೆ ನಾನಿರೋ ಜಾಗಕ್ಕೆ ಮೂಸ್ಕೊಂಡು ಯಾಕೆ ಬಂದ್ಯೋ ಮರಿ?
ಬೀಡಾದಲ್ಲಿ ಸೈನೆಟ್ ಸೇರಿಸಿ ನಿಗೂಢವಾಗಿ ಇಬ್ಬರನ್ನು ಅದರಲ್ಲೂ ರಾಜಕೀಯ ಮುಖಂಡರನ್ನ ಕಗ್ಗೊಲೆ ಮಾಡಿ ಮುಗಿಸಿದ್ಯಾ ಅಂತ ನನಗೆ ನಿನ್ನ ಮೇಲೆ ಗುಮಾನಿ ಬಂದಿದೆ. ಗುಮಾನಿ ನಿಮ್ಮ ಡಿಪಾರ್ಟ್ಮೆಂಟ್ನವ್ರಿಗೆ ಹುಟ್ಟುತ್ತಾನೆ ಬಂದಿರೋದು ಕಣ.